ತಿಕಾ ಮುಚ್ಕೊಂಡು ನಿಮ್ ತಿಕಾ ತೊಳ್ಕೊಂಡು ನೀವ್ ಬದುಕ್ರಿ. ನಂದ್ ತೊಳೆಯಕ್ ಬರ್ಬೇಡ್ರಿ. ನನಕ ಭಗವಂತನ ಕೈ ಕಾಲ್ ಚೆನ್ನಾಗ್ ಕೊಟ್ಟವನೆ. ನಮ್ ಜನ ಅವ್ರೆ, ಅದ್ರ ತಕ್ಕದಂಗೆ ನಾನು ಬದುಕ್ತಾ ಇದ್ದೀನಿ. ಬಸವನ್ ದೇವ್ರ ಸಾಕಾಕ ಯಾವ್ದೇ ಜಾತಿ ಇಲ್ಲ. ಕೆಲವು ಏಳ್ಮಿಂಡ್ರಿಗಳು ಹೇಳ್ತಾರೆ ನಾನು ಎಲ್ಲೋ ಹೇಳಿದ್ದೀನಂತೆ, ಅವ್ರು ಹಂಗ್ ಸಾಕ್ಬಾರ್ದು ಇವ್ರು ಸಾಕಿಲ್ಲ ಅಂತ. ಏಳ್ಮಿಂಡ್ರಿ ನನ್ನ ಮಕ್ಳ, ಇವತ್ತವರೆಗೂ ನಾನು ಜಾತಿ ಬಗ್ಗೆ ಆಗ್ಲಿ ರಾಜಕೀಯ ಬಗ್ಗೆ ನಾನು ಮಾತಾಡಿದ್ರೆ ಒಂದೇ ಒಂದು ವಿಡಿಯೋ ಕ್ಲಿಪ್ ಹಾಕ್ರಿ, ನೀನ್ ಹೇಳಿಕ್ ನಾನು ಉತ್ತರ ಕೊಡ್ತೀನಿ. ಏನಣ್ಣ ಪ್ರೋತ್ಸಾಹ ಆಗ್ಬೇಕಂತ ಅಂದ್ಬಿಟ್ಟೆ ಬೆಂಗಳೂರಲ್ಲಿ ಹಳ್ಳಿಕಾರ್ ರೇಸ್ ಇಟ್ಟಿರೋದು ಮಾರ್ಚ್ ಅಲ್ಲಿ. ದಯವಿಟ್ಟು ಎಲ್ರು ವಾಲಂಟ್ರಿ ಆಗಿ ನೋಡ್ರಿ. ಇವಾಗ ಈ ದನ ರೇಸ್ ಪಡೆಯೋಕ್ಕಾಗಲ್ಲ. ರೈತರಿಗೆಲ್ಲ ಹಳ್ಳಿಕಾರ್ ದನ ಕಟ್ಟೋರ್ಗೆ, ಹಳ್ಳಿಕಾರ್ ದನ ಕಟ್ಟೋರ್ಗೆ, ಇವಾಗ ಈ ತರ ಒಂದ್ ನಿಮಿಷ ಇದು ರೇಸ್ ಎತ್ತು ಹೊಡಿಯಕ್ಕಾಗಲ್ಲ. ಇವರು ಬೆಂಗಳೂರಲ್ಲಿ ಬಂದು ಮೆರವಣಿಗೆ ಮಾಡಬಹುದು ಅಂತಂದ್ರೆ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ. ಇವರೇ ಬಂದು ಬೆಂಗಳೂರಲ್ಲಿ ಬ್ಯಾನ್ ಸೈಟ್ ಎಲ್ಲ ನಾನು ಅರೇಂಜ್ ಮಾಡ್ತೀನಿ. ಬಂದು ಮೆರವಣಿಗೆ ಮಾಡ್ಕೊಂಡ್ ಬರ್ಲಿ. ಯಾಕಂದ್ರೆ ಲಕ್ಷಾಂತರ ಜನ ನೋಡ್ತಾರೆ ಅಲ್ಲಿ. ಎಲ್ರಿಗೂ ಒಂದು ಹೆಸರು ಬರ್ಲಿ. ಜೈ ಹಳ್ಳಿಕಾರ್. ಇವತ್ತು ನಾವೆಲ್ಲಿದ್ದೀರಿ ಅಂತಂದ್ರೆ ಐನ್ಗುಡಿನಲ್ಲಿ. ಇವತ್ತು ಸಾಲ್ಬನಿ ಓರಿ ಅಂತಂದ್ರೆ ಸಾಲ್ಬನಿ ಇದೆ ಒಂದು ಹೆಸರೈತೆ. ಓರಿ ಕಟ್ಟೋರ ಪೈಕಿನಲ್ಲಿ ಸಾಲ್ಬನಿ ಓರಿ ಅಂತಂದ್ರೆ ಅದಕ್ಕೆ ಆದಂತ ಒಂದು ಹೆಸರೈತೆ. ಅದರಲ್ಲಿ ಯಾರಣ್ಣ? ಚಿಕ್ಕರಾಜು ತಡೆಗೌಡ ತಗಡೇಗೌಡ ಅವರು ಅಂದ್ರೆ ಅವ್ರ ಹಿರೀಕರ ಹೆಸರು. ಯಾಕಂತಂದ್ರೆ ಆಡು ಭಾಷೆನಲ್ಲಿ ಇವಾಗ ನಮ್ ತಾತನ ಹೆಸರು ತಿಪ್ಪಣ್ಣ ಅಂತ ಅಂದ್ಬಿಟ್ಟು, ಅದು ಕೆಲವೊಬ್ರಿಗೆ ಅದೇನೋ ಬೇರೆ ತರ ಕೇಳಿಸ್ತೈತೆ. ಚುಪ್ಕೆ ರೋರೆ ಬಾ 5 ಮಿನಿಟ್ ಕ್ಯಾವನ ನೈನಾ ಓಕೆ. ಇಲ್ಲಿ ಆಮೇಲೆ ಬಸವನ್ ದೇವ್ರ ಸಾಕಾಕ ಯಾವ್ದೇ ಜಾತಿ ಇಲ್ಲ. ಕೆಲವು ಏಳ್ಮಿಂಡ್ರಿಗಳು ಹೇಳ್ತಾರೆ ನಾನು ಎಲ್ಲೋ ಹೇಳಿದ್ದೀನಂತೆ, ಅವ್ರು ಹಂಗ್ ಸಾಕ್ಬಾರ್ದು ಇವ್ರು ಸಾಕಿಲ್ಲ ಅಂತ. ಏಳ್ಮಿಂಡ್ರಿ ನನ್ನ ಮಕ್ಳ, ಇವತ್ತವರೆಗೂ ನಾನು ಜಾತಿ ಬಗ್ಗೆ ಆಗ್ಲಿ ರಾಜಕೀಯ ಬಗ್ಗೆ ನಾನು ಮಾತಾಡಿದ್ರೆ ಒಂದೇ ಒಂದು ವಿಡಿಯೋ ಕ್ಲಿಪ್ ಹಾಕ್ರಿ, ನೀನ್ ಹೇಳಿಕ್ ನಾನು ಉತ್ತರ ಕೊಡ್ತೀನಿ. ಏನಣ್ಣ ಇವತ್ತವರೆಗೂ ನಿಮ್ ಬೇಳೆ ಬೇಯಿಸ್ಕೊಳಕ ನನ್ನ ಬಳಸ್ಕೊಂಬೇಡ್ರಿ. ಮಾತಿತ್ತಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಾಗ್ಲಿ ಇಲ್ಲ ವಿಡಿಯೋನಲ್ಲಾಗ್ಲಿ ಹೊರ್ತು ಸಂತೋಷ ಅಂತ ಹಾಕ್ತಿರಲ್ಲ. ಯಾಕೆ ನಿಮ್ ಮಾನ ಮರ್ಯಾದೆ ಇಲ್ಲ? ನಾನ್ ನೋಡೇ ಇಲ್ಲ ಕೆಲವೊಬ್ರನ್ನ, ಆದ್ರೂ ಕೂಡ ನಂದು ಹಾಕಿರ್ತಾರೆ. ಯಾಕೆ ಇವೆಲ್ಲನು ತಿಕಾ ಮುಚ್ಕೊಂಡು ನಿಮ್ ತಿಕಾ ತೊಳ್ಕೊಂಡು ನೀವ್ ಬದುಕ್ರಿ. ನಂದ್ ತೊಳೆಯಕ್ ಬರ್ಬೇಡ್ರಿ. ನನಕ ಭಗವಂತನ ಕೈ ಕಾಲ್ ಚೆನ್ನಾಗ್ ಕೊಟ್ಟವನೆ. ನಮ್ ಜನ ಅವ್ರೆ, ಅದ್ರ ತಕ್ಕದಂಗೆ ನಾನು ಬದುಕ್ತಾ ಇದ್ದೀನಿ. ಯಾವತ್ ನನ್ ಕೈಗೆ ಆಗಲ್ಲ ಅವತ್ ಬಿಟ್ಬಿಡ್ತೀನಿ ನಾನು. ಯಾರಿಗೂ ಶಾಶ್ವತ ಇಲ್ಲ ಇದು. ಬಸವನ್ ದೇವ್ರ ಸೇವೆ ಮಾಡಕ್ಕೂ ಏನಣ್ಣ ಅತಿಯಾತ ಮಹಾರಾಜರೆಲ್ಲಾನು ನಮ್ಮ ಒಬ್ರು ಅಣ್ಣ ತಿಳಿಬೇಡ ನಾ ಮಾತಾಡಕ್ಕಾಗಲ್ಲ. ಒಬ್ರು ಒಂದ್ ಮಾತು ಹೇಳೋರು, ದನ ಕಟ್ಟೋರು ಇಟ್ಟು ಫಸ್ಟ್ ಬಸವಣ್ಣ ಕೊಟ್ಟಿಲ್ಲ ಅಂದ್ರೆ ನಾನ್ಕ ಊಟ ಸೇರಲ್ಲ ಅಂತ. 15 ವರ್ಷ ಆಗೈತೆ ಎತ್ಕಟ್ಟೆ ಅವ್ರು. ಹಂಗಾದ್ರೆ 15 ವರ್ಷದಿಂದ ಊಟ ಮಾಡಿಲ್ಲ ಅವ್ರು. ಅರ್ಥ ಮಾಡ್ರಿ, ಬಾಯಲ್ಲಿ ಬರೋ ಮಾತು ಯಾವ್ದು, ನಾವು ನಡ್ಕೊಂಡ ನಡವಳಿಕೆ ಯಾವ್ದು ಅಂತ ಅನ್ಬಿಟ್ಟು. ಬಸವನ್ ದೇವ್ರು ಯಾರ ಮನೆಯಲ್ಲಿ ಇರ್ತಾನೋ ಕೋಟಿ ಭಾಗ್ಯ. 100ಕ್ಕೆ 100 ನಿಜ ಅದು. ಬಡಸ್ತನದಲ್ಲಿ ಇರ್ಬೋದು, ಸಿರಿತನದಲ್ಲಿ ಇರ್ಬೋದು. ಇವತ್ತು ಇವ್ರ ಚಪ್ರಕ್ ನಾವ್ ಬಂದಿದ್ರ ಅಂದ್ರೆ ಎರಡೇ ಕಾರಣ. ಒಂದು ಬಸವನ್ ದೇವ್ರು, ಒಂದು ಅವ್ರು ಹಿರೀಕರು ಮಾಡಿರ್ತಕ್ಕಂಥ ಹೆಸರು. ಏನಣ್ಣ ಹೌದಾ ಇಲ್ಲ? ಇವಾಗ ಬೇರೆ ಹತ್ರಕ್ ನಾವ್ ಹೋಗಿಲ್ಲ. ಕೆಲವ್ರು ಅನ್ಬೋದು ಅವ್ರೇನ್ ಕರ್ದಿದ್ರೆ ಇವ್ರೇನ್ ಕರ್ದಿ. ಇವಾಗ ನಾ ಹಿಂಗ್ ಓದ್ತಾ ಇದ್ರೆ ಹಣ ಬಾಣ ಅಂತಾರೆ. ಎಲ್ಲರ ಹತ್ರಕ್ಕೂ ಹೋಗಕ್ಕಾಗಲ್ಲ. ನೀವು ಅರ್ಥ ಮಾಡ್ಕೊಬೇಕು. ಮುಂದಾಗ್ ಬಂದ್ ಹೇಳಿ, ನಾನ್ ಬರಿಲ್ಲ ಅಂದ್ರೆ ನೀವ್ ಕೇಳ್ರಿ. ಇವಾಗ ದಾರಿನಲ್ಲಿ ಹೋಗ್ಬೇಕಾದ್ರೆ ಕರೆಯೋದು, ನಾವ್ ಹೋಗಿಲ್ಲ ಅಂತಂದ್ರೆ ಅದನ್ನ ಬೇರೆ ರೀತಿ ಹೇಳ್ಕೊಡೋದು, ಇವೆಲ್ಲ ಬೇಡ. ಅಪಪ್ರಚಾರ ಅವಾಗ್ಲು, ಆಮೇಲೆ ಕೆಟ್ಟದಾಗ ಮಾತಾಡೋದು. ಐನ್ಗುಡಿ ನಮ್ಮ ಆಂಜನೇಯನ್ ದೇವ್ರಿಗೆ ನಾನು ಒಂದೇ ಕೇಳ್ಕೊಳೋದು, ಇಲ್ಲಿ ಬಂದಿರ್ತಕ್ಕಂಥ ಜನಕ್ಕೆ ದೇವ್ರು ಎಷ್ಟು ಬುದ್ಧಿ ಕೊಡ್ಬೇಕು ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋ ಇರೋಷ್ಟು ಭಾಗ್ಯ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಆಮೇಲೆ ಯೂಟ್ಯೂಬರ್ಸ್, ಹೌದು, ಆಮೇಲೆ ಯೂಟ್ಯೂಬರ್ಸ್ ನೀವಿದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಬಹಳ ಚೆನ್ನಾಗಿ ಕೊಡ್ರಿ. ದಯವಿಟ್ಟು ನಿಮ್ಮ ವಿಡಿಯೋ ಓಡ್ಬೇಕನ್ಬಿಟ್ಟು ನಾನು ಸಾಯಿಸ್ಬೇಡ್ರಿ. ಈ ಜಾತ್ರೆನಲ್ಲಿರೋ ಜನನ ಸಾಯಿಸ್ಬೇಡ್ರಿ. ಯಾಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದು ವರ್ಡ್ಸ್ ಹಾಕೋದು ಅದು ಬೇರೆಯೊಬ್ರಿಗೆ ಪ್ರವೋಕ್ ಏನೋ ಐತೆ ಅನ್ನೋದು, ಅಲ್ಲಿ ಏನು ಇರಲ್ಲ. ಕರೆಕ್ಟಾ?
ಇಬ್ರು ಇಲ್ಲೇ ಇದ್ದೀರಾ, ಅರ್ಥ ಆಗ್ಬೇಕಂತ ಹೇಳ್ತಾ ಇರೋದು. ನೀಟಾಗಿ ಹಾಕ್ರಿ. ವಿಡಿಯೋ ಎಷ್ಟು ಓಡ್ತೈತೆ ಅಷ್ಟೇ ಓಡ್ಲಿ. ನೋಡ್ರಿ ನಾನು ಹೇಳೋದು ಒಂದೇ, ಆಲದ ಮರ ಲೇಟ್ ಆಗಿ ಬೆಳೆಯೋದು, ಬಟ್ ಬೆಳೆದ ಮೇಲೆ ಅದನ್ನ ಸಾಧಾರಣವಾಗಿ ಕಿತ್ತಾಕಕ್ಕಾಗಲ್ಲ. ಏನನ್ನ ಹೇಳೋದು, ಮರ ಬೇಗ ಬೆಳೆದ್ರೆ ಬೇಗ ಸಾಯ್ತದೆ. ಆ ತರ ಬೇಡ, ಯಾರನ್ನೂ ದೂಷಣೆ ಮಾಡೋದು ಬೇಡ. ಇಲ್ಲಿ ಬಂದಿರೋರೆಲ್ಲ ನಮ್ಮ ಅಂತ ಬಂದ್ರೆ ಕೆಲವರು ನಮ್ ಹಿಂದೆ ಮಾತಾಡ್ತಾರೆ, ಓಕೆ, ಕೆಲವರು ನಮ್ ಮುಂದೆ ಮಾತಾಡ್ತಾರೆ. ಮುಂದೆ ಮಾತಾಡೋರು ಅಪ್ಪನ ಕೊಡ್ದವ್ರು, ಹಿಂದೆ ಮಾತಾಡೋರು ಮೀನ್ರು ಕೊಡ್ದವ್ರು. ಜೈ ಹಳ್ಳಿಕಾರ್.